ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು ಪ್ರಸಾರ ಕಾಣ್ತಾ ಇದೆ. ಒಂದೆಡೆ ಭಾಗ್ಯ ಹಾಗೂ ಆದೀಶ್ವರ್ನ ಜುಗಲ್ಬಂದಿ ಸಾಗ್ತಾ ಇದೆ. ಮತ್ತೊಂದೆಡೆ ತಾಂಡವ್ ಭಾಗ್ಯ ಜಗಳ ಕೂಡ ಶುರುವಾಗಿದೆ. ಒಟ್ಟಾರೆಯಾಗಿ ಕಥಾನಾಯಕಿ ಭಾಗ್ಯಗೆ ಒಂದಲ್ಲ ಎರಡೆರಡು ಸಮಸ್ಯೆ ಎದುರಾಗಿದೆ. ಭಾಗ್ಯ ರಾಮದಾಸ್ ಮನೆಗೆ ಬಂದಾಗ ಆದಿ ಕಿಶನ್ನ ಅಂಡ ಎಂಬ ಸತ್ಯ ಗೊತ್ತಾಗಿದೆ. ಬಳಿಕ ಈ ಹಿಂದೆ ನಡೆದ ಘಟನೆಗೆಲ್ಲ ಕ್ಷಮೆ ಕೇಳಿದ್ದಾರೆ. ಆದ್ರೆ ಆದಿ ಸಿಟ್ಟು ಇಲ್ಲಿಂದ ದುಪ್ಪಟ್ಟಾಗಿದೆ. ಆದಿ ಭಾಗ್ಯ ಕೆಟ್ಟವಳೆಂದು ಪ್ರೂವ್ ಮಾಡ್ತೇನೆ ಅಂತ ಚಾಲೆಂಜ್ ಹಾಕಿದ್ದಾನೆ. ಅತ್ತ ತಾಂಡವ್ ಬಾಸ್ ಮುಖಕ್ಕೆ ರೆಸಿಗ್ನೇಷನ್ ಲೆಟರ್ ಬಿಸಾಕಿ ಭಾಗ್ಯ ಮನೆಗೆ ಬಂದು ವಾರ್ನ್ ಮಾಡಿದ್ದಾನೆ. ತಾಂಡವ್ಗೆ ತನ್ನ ಆಫೀಸ್ನಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಎಲ್ಲಿ ಹೋದ್ರೂ ಭಾಗ್ಯಳ ಹೆಸರೇ ಕೇಳಿಸ್ತಾ ಇದೆ. ಮೊನ್ನೆಯಷ್ಟೇ ಆಫೀಸ್ನಲ್ಲಿ ಒಂದು ಕೆಲಸ ಆಗಿಲ್ಲ ಎಂದು ತನ್ನ ಅಸಿಸ್ಟೆಂಟ್ ಬಳಿ ತಾಂಡವ್ ಜಗಳ ಆಡ್ತಾ ಇರ್ತಾನೆ. ಆದ್ರೆ ಆತ ಈಗ ಈ ಕೆಲಸ ಮಾಡೋಕೆ ಆಗಲ್ಲ, ಬಾಸ್ ನನ್ನ ಬಳಿ ಬೇರೆ ಕೆಲಸ ಹೇಳಿದ್ದಾರೆ, ನಾನು ಅವರು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಕೆಲಸ ಹೋಗುತ್ತೆ, ಎಲ್ಲಾದ್ರೂ ಕೆಲಸ ಹೋದ್ರೆ ಮತ್ತೆ ನನಗೆ ಕೆಲಸ ತೆಗೆದುಕೊಡೋದಕ್ಕೆ ಭಾಗ್ಯ ಮೇಡಮ್ ಅಂತವರು ಯಾರು ಇಲ್ಲ, ನಿಮ್ಗೆ ಈ ಹಿಂದೆ ಕೆಲಸ ಹೋದಾಗ ಪುನಃ ಭಾಗ್ಯ ಮೇಡಮ್ ಕೆಲಸ ತೆಗೆಸಿಕೊಟ್ಟಿದ್ರು, ಆದ್ರೆ ನನಗೆ ಆ ರೀತಿ ಯಾರು ಇಲ್ಲ ಎಂದಿದ್ದಾನೆ. ಇದು ತಾಂಡವ್ಗೆ ಮತ್ತಷ್ಟು ಪಿತ್ತ ನೆತ್ತಿಗೇರಿಸಿದೆ. ತನ್ನ ಅಸಿಸ್ಟೆಂಟ್ ಕೆನ್ನೆಗೆ ತಾಂಡವ್ ಜೋರಾಗಿ ಬಾರಿಸಿದ್ದಾನೆ. ಅಲ್ಲದೆ ಮನೆಗೆ ಬಂದ್ಮೇಲೂ ಶ್ರೇಷ್ಠ ಜೊತೆ ಜಗಳ ಆಡಿದ್ದಾನೆ. ಇದನ್ನೆಲ್ಲ ಸಹಿಸಲಾಗದೆ ತಾಂಡವ್ ಬಾಸ್ಗೆ ಅವಮಾನ ಮಾಡಿ ರಾಜೀನಾಮೆ ನೀಡಿದ್ದಾನೆ. ಆಫೀಸ್ಗೆ ಡೋಲು ಬಡಿಯುವವರನ್ನ ಕರೆಸಿ ಬಾಸ್ ಮುಂದೆ ಡಾನ್ಸ್ ಮಾಡಿ ರೆಸಿಗ್ನೇಷನ್ ಲೆಟರ್ ಅನ್ನು ಬಿಸಾಕಿದ್ದಾನೆ. ಇಲ್ಲಿಂದ ತಾಂಡವ್ ನೇರವಾಗಿ ಭಾಗ್ಯ ಮನೆಗೆ ತೆರಳಿದ್ದಾನೆ. ಭಾಗ್ಯ ಕೊಡಿಸಿರುವ ಕೆಲಸ ನಾನು ಮಾಡೋದಿಲ್ಲ ಅಂತ ಬಾಸ್ ಮುಖದ ಮೇಲೆ ರೆಸಿಗ್ನೇಷನ್ ಲೆಟರ್ ಬಿಸಾಕಿ ಬಂದಿದ್ದೇನೆ ಅಂತ ಭಾಗ್ಯ ಬಳಿ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ನಂದೇ ಆದ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ಒಂದಲ್ಲ ಒಂದು ದಿನ ನೀನೇ ಬಂದು ನನ್ನ ಕಾಲ್ ಹಿಡ್ಕೊಂಡು ಸಹಾಯ ಮಾಡುವಂತ ಕೇಳ್ತೀಯಾ ನೋಡು ಅಂತ ಭಾಗ್ಯಗೆ ತಾಂಡವ್ ಹೇಳಿದ್ದಾನೆ. ಇದಕ್ಕೆ ಸುಮ್ಮನಾಗದ ಭಾಗ್ಯ ಕೂಡ ಕೌಂಟರ್ ಕೊಟ್ಟಿದ್ದಾಳೆ. ತಾಂಡವ್ ಸರ್ ಅದನ್ನೆಲ್ಲ ಕನಸು ಅಂತ ಅನ್ಕೊಂಡು ಮರ್ತು ಬಿಡಿ ಅಂತ ಹೇಳಿದ್ದಾಳೆ. ಮತ್ತೊಂದೆಡೆ ಕಿಶನ್ ಪೂಜಾ ಮದುವೆ ನಿಲ್ಲಿಸೋದಕ್ಕೆ ಆದೀಶ್ವರ್ ಕಾಮತ್ ಎಲ್ಲಿಲ್ಲದ ಪ್ರಯತ್ನವನ್ನ ನಡೆಸುತ್ತಿದ್ದಾನೆ. ಭಾಗ್ಯ ಮನೆಯವರು ಒಳ್ಳೆಯವರಲ್ಲ, ಸಂಸ್ಕಾರವಂತರು ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾನೆ. ಕಿಶನ್ ಬಂದು ಎಷ್ಟೇ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರೂ ಆದಿ ಮನಸ್ಸು ಕರಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ತಂದೆ ಜೊತೆಗೂ ಆದಿ ಅವರು ಕೆಟ್ಟವರೆಂದು ಪ್ರೂವ್ ಮಾಡ್ತೇನೆ ಅಂತ ಚಾಲೆಂಜ್ ಮಾಡಿದ್ದಾನೆ. ಸದ್ಯ ಧಾರಾವಾಹಿಯಲ್ಲಿ ತಾಂಡವ್ ಆದೀಶ್ವರ್ ಎಪಿಸೋಡ್ ಸಖತ್ ಕುತೂಹಲ ಕೆರಳಿಸಿದೆ. ಭಾಗ್ಯ ಇದನ್ನೆಲ್ಲ ಹೇಗೆ ಸರಿಪಡಿಸ್ತಾಳೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.